ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನನ್ನ ತಂಬ್ಲೈನ್ ನೋಡಿದಾಗ್ಲೇ. ಸೊ ಈ ಬೇಸಿಗೆಯಲ್ಲಂತೂ ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ. ಊಟ ಅಂತೂ ಜಾಸ್ತಿ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನನಗೆ ಕಲ್ಲಂಗಡಿ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಕಲ್ಲಂಗಡಿ ತರಿಸಿದ್ದೆ. ಸೊ ಕಲ್ಲಂಗಡಿ ತಿಂದುಬಿಟ್ಟು ನಾವು ಒಂದು ಸ್ವಲ್ಪ ಹೋಗಬೇಕಾಗಿತ್ತು. ಏನು ತರೋಕ್ಕೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನು ತರೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಎಷ್ಟು ರೆಡ್ಡಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿತ್ತು. 5 kg ಇದೆ ಅಂತಿದ್ದು. ನನಗದು ನೋಡಿದಾಗ್ಲೇ ಸಖತ್ತು ಖುಷಿಯಾಗೋಯಿತು. ಯಾವ ರೀತಿ ಇರುತ್ತೋ ಏನೋ ಅಂತಲೂ ಭಯ ಇತ್ತು. ಸೊ ಕಟ್ ಮಾಡಿದ್ಮೇಲೆ ಈ ರೀತಿ ಇತ್ತು. ಈ ಬೇಸಿಗೆಯಲ್ಲಿ ಈ ಹಣ್ಣು ತಿನ್ನೋದ್ರಿಂದ ನಮ್ಮ ಬಾಡಿ ತುಂಬಾ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಈ ಹಣ್ಣು ತಿನ್ನೋದ್ರಿಂದ ಹೈಡ್ರೇಟ್ ಕೂಡ ಹಾಕ್ತೀವಿ. ಸೊ ಹಾಗಾಗಿ ನಾನು ಮಿಸ್ ಮಾಡಿದೆ. ವಾರಕ್ಕೊಂದು 3 ಸರಿ ಆದರೂ ಹಣ್ಣೇ ತಿಂತೀವಿ ಜಾಸ್ತಿ. ಸೊ ಈ ಟೈಮಲ್ಲಿ ಊಟ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದಕ್ಕೆ ನಾನೊಂದು ಸ್ವಲ್ಪ ಪೆಪ್ಪರ್, ಸಾಲ್ಟು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ನಂಗೆ ಈ ಥರ ತಿನ್ನೋದಕ್ಕೆ ಇಷ್ಟ. ಹಣ್ಣು ಆ್ಯಕ್ಚುಲಿ ನ್ಯಾಚುರಲಾಗಿ ತಿನ್ನೋದೇ ಒಳ್ಳೆಯದು. ಸೊ ಕಲ್ಲಂಗಡಿ ನೋಡಿದಾಗ ನನಗೆ ಫಸ್ಟು ನೆನಪಾಗೋದು ಪೆಪ್ಪರ್, ಸಾಲ್ಟು. ಸೊ 2 ಹಾಕ್ಕೊಂಡು ತಿಂತಾಯಿದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪನೇ ಹಾಕ್ಕೊಂಡಿರೋದು ಅಷ್ಟೇ, ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ ಇಷ್ಟು ಹಣ್ಣಿಗೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ಸಖತ್ ಇಷ್ಟ. ನಮ್ಮ ಹಸ್ಬೆಂಡ್ಗೂ ವಾಟರ್ ಮಿಲನ್ ಫೇವ್ರೆಟ್ ಅವರಿಗೆ. ಸೊ ಇದನ್ನು ತಿಂದ್ಬಿಟ್ಟು ನಾವೀಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ. ಹೊಸ ಫೋನ್ ತೊಗೊಳ್ಳೋಣ ಅಂತ ಹೋದ್ವಿ. ಸೊ ಮೋಟೋರೋಲಾ ತೊಗೊಂಡ್ವಿ. ನಾವೆಲ್ಲ ಬ್ರ್ಯಾಂಡು, ನಮ್ಮ ಮನೇಲಿ ಎಲ್ಲರೂ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡ್ನು ತುಂಬ ಯೂಸ್ ಮಾಡಿದ್ವಿ. ಸೊ ಇದು ಹೊಸ್ದಾಗಿ ಬಂದಿತ್ತು ಫೋನು, ಸಕ್ಕತ್ತಾಗಿದೆ. ನನಗಂತೂ ಕಲರ್ ತುಂಬಾ ಇಷ್ಟ ಆಯಿತು. ಕಲರ್ ಆಪ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ನೋಡ್ತಾ ಇರ್ಬೋದು ಮೋಟೋರೋಲಾ ಫೋನ್ ಇದು. ಸೊ ಇದೆ. ಕಲರ್ ಆಪ್ಷನ್ ಕೂಡ ತುಂಬಾ ಇದೆ. ಬಟ್ ಈ ಕಲರ್ ನೀವು ಆನ್ಲೈನಲ್ಲಿ ನೋಡಿದ್ರೂ ಈ ಕಲರ್ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ನಾನು ಈ ಕಲರೇ ಸೆಲೆಕ್ಟ್ ಮಾಡಿದೆ. ನಾರ್ಮಲಾಗಿ ವೈಟು, ಬ್ಲ್ಯಾಕು ಎಲ್ಲ ನಾವು ಕಾಮನ್ನಾಗಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ಫೋನ್ ಕೂಡ ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದು ಫುಲ್ಲು ನನಗೆ ಯಾವ ರೀತಿ ಇದೆ, ಸ್ಕ್ರೀನ್ ಆಗಿರ್ಬೋದು, ಆಮೇಲೆ ಅದು ಸೈಡು ಎಡ್ಜ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಎಲ್ಲನೂ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ನೀಟಾಗಿ ಎಡಿಟ್ ಮಾಡಿ ಹಾಕಿದ್ದೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಇದಕ್ಕೆ ನಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಸಿಕ್ತು. ಅದು ಯಾವುದು ಅಂತಲೂ ಕೂಡ ನಾನು ಹೇಳ್ತೀನಿ. ಹಾಗೆ ಇದಕ್ಕೆ ಟೆಂಪರ್ ಗ್ಲಾಸ್ ಇರಲಿಲ್ಲ, ಅದನ್ನು ಹಾಕಿಸ್ಬೇಕಾಗಿತ್ತು. ಬಟ್ ಇದಕ್ಕೆ ಪೌಚ್ ಬಂದಿತ್ತು, ಟ್ರಾನ್ಸ್ಪರೆಂಟ್ ಪೌಚು. ಸೊ ಅದಕ್ಕಿಂತ ನಮಗೆ ಬೆಸ್ಟು ಸೇಫ್ಟಿ ಪೌಚ್ ಹಾಕ್ಕೊಳ್ಬೇಕು ಅಂತ ನಾವು ಚೇಂಜ್ ಮಾಡ್ಕೊಂಡ್ವಿ.
ನಮಗೆ ಈ ಫೋನಿಗೆ ಫ್ರೀ ಬಂದಿದ್ದು ಯಾವುದು ಅಂತ ಅಂದರೆ ಇದು ಬ್ಲೂಟೂತ್ತು. ಇದು ಕ್ವಾಲಿಟಿ ಕೂಡ ತುಂಬಾ ಇಷ್ಟ ಆಯಿತು ನಮಗೆ. ನಮಗೆ ಗೊತ್ತಿಲ್ಲ ಇದು ಫ್ರೀ ಬರುತ್ತೆ ಅಂತ. ಸೊ ನಮಗಿದು ಒಂದು ಇದ್ರ ಜೊತೆ ಸಿಕ್ತು. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಶಾಪಲ್ಲಿ ನಿಮಗೆ ಯಾವ ಬ್ರ್ಯಾಂಡ್ ಯಾವ ಫೋನ್ ಆದರೂ ನಿಮಗೆ ಸಿಗುತ್ತೆ. ತುಂಬಾ ಪ್ರೈಸಲ್ಲಿ ನಿಮಗೂ ಕೂಡ ಡಿಸ್ಕೌಂಟ್ ಆಗಿ ಕೂಡ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ನನಗಂತೂ ಎಲ್ಲ ಫೋನು ಇಷ್ಟ ಆಯಿತು. ಬಟ್ ಇವಾಗ ಟ್ರೆಂಡಿಂಗಲ್ಲಿ ಇದ್ದಿದ್ದು ಈ ಫೋನು ಮೋಟೋರೋಲಾ 8 5G. ನಾನು ಇದ್ರ ಲಿಂಕ್ ಕೂಡ ಹಾಕ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಆನ್ಲೈನಲ್ಲಿ ಎಷ್ಟು ಸಿಗುತ್ತೆ ಅಂತ. ಸೊ ನೀವು ಈ ಶಾಪ್ನ ವಿಸಿಟ್ ಮಾಡಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನಲ್ಲಿ ಹಾಕಿದ್ದೆ. ಸೊ ಇಲ್ಲಿ ಹೋಗಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಆಪ್ಷನಲ್ಲು ಸಖತ್ತಾಗಿದೆ. ಎಲ್ಲನೂ ಬ್ರ್ಯಾಂಡೆಡೇ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಹಾಗೆ ನಾವು ಟೆಂಪರ್ ಗ್ಲಾಸ್ನ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಹೋಗಿ ಹಾಕಿಸ್ಕೊಂಡ್ವಿ. ಅದಾದಮೇಲೆ ನಂದು ಕೂಡ ಫೋನ್ ಪೌಚು ಹಳೇದಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಕೂಡ ಒಂದು ಫೋನ್ ಪೌಚನ್ನ ತೊಗೊಂಡೆ. ಹಾಗೆ ಈ ಫೋನಿಗೆ ಬಂದಿದ್ದು ಈ ರೀತಿ ಟ್ರಾನ್ಸ್ಪರೆಂಟ್ ಬಂದಿತ್ತು. ಸೊ ಇದು ಅಷ್ಟು ಸೇಫ್ಟಿ ಅಂತ ಅನ್ನಿಸ್ಲಿಲ್ಲ ನಮಗೆ. ಆಮೇಲೆ ತುಂಬಾ ಗಲೀಜಾಗ್ಬಿಡುತ್ತೆ, ಸೇಫ್ಟಿ ಇರಲ್ಲ, ಧೂಳೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಪೌಚ್ ಕೂಡ ತೊಗೊಂಡ್ವಿ.